ಕನ್ನಡ ಕಹಳೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಹಬ್ಬ ಹರಿದಿನಗಳು ಸಂಚಿಕೆಯ ಮುಂದಿನ ಸರಣಿಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಒಬ್ಬ ಬೇಟೆಗಾರ, ಅವನಿಗೆ ಶಿವನ ಬಗ್ಗೆ ಅರಿವೇ ಇಲ್ಲ, ಪೂಜೆಯೂ ಇಲ್ಲ, ವ್ರತವೂ ಇಲ್ಲ. ಆದರೂ ಅವನು ಮಾಡಿದ ಒಂದು ರಾತ್ರಿ ಜಾಗರಣೆ ಅವನ ಬದುಕನ್ನೇ ಬದಲಾಯಿಸುತ್ತೆ. ಆ ರಾತ್ರಿಯೇ ಶಿವರಾತ್ರಿ. ಇನ್ನು ನಾವು ಮಹಾಶಿವರಾತ್ರಿಯ ಹಿಂದಿರುವಂತಹ ಕಥೆ, ಮಹತ್ವ ಮತ್ತೆ ಈ ಹಬ್ಬ ನಮಗೆ ಕೊಡೋ ಸಂದೇಶ ಏನು ಎಂಬುದನ್ನ ತಿಳ್ಕೊಳ್ಳೋಣ. ಮಹಾಶಿವರಾತ್ರಿ ಯಾಕೆ ವಿಶೇಷ ಇರಬಹುದು ಅಲ್ವಾ? ಮಹಾಶಿವರಾತ್ರಿ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಹಬ್ಬಗಳಲ್ಲಿ ಕೂಡ ಒಂದು. ಪುರಾಣಗಳ ಪ್ರಕಾರ ಈ ದಿನವೇ ಶಿವ ಮತ್ತು ಪಾರ್ವತಿಯ ವಿವಾಹ ನಡೆಯಿತು ಅಂತ ಕೂಡ ಹೇಳಲಾಗುತ್ತೆ. ಇದೇ ದಿನ ಶಿವನು ಲಿಂಗ ರೂಪದಲ್ಲಿ ಮೊದಲ ಬಾರಿಗೆ ಅವತರಿಸಿದ ದಿನ ಅಂತ ಕೂಡ ನಂಬಲಾಗುತ್ತೆ. ಸಮುದ್ರ ಮಂಥನದ ವೇಳೆ ಹೊರಬಂದಂತಹ ಹಾಲಾಹಲ ವಿಷವನ್ನ ಕುಡಿದು ಇಡೀ ಲೋಕವನ್ನ ರಕ್ಷಿಸಿದ ದಿನವೂ ಕೂಡ ಅಂತಾನೆ ಪುರಾಣಗಳು ಹೇಳ್ತವೆ. ಹಾಗೆ ಬ್ರಹ್ಮ ಮತ್ತು ವಿಷ್ಣು ಶಿವನ ಆದಿ ಅಂತ್ಯವನ್ನ ಹುಡುಕಲು ವಿಫಲರಾದಾಗ ಶಿವನು ಅಗ್ನಿಲಿಂಗ ರೂಪದಲ್ಲಿ ದರ್ಶನ ಕೊಟ್ಟಂತಹ ದಿನವೂ ಕೂಡ ಶಿವರಾತ್ರಿಯೇ. ಹೀಗಾಗಿ ಈ ರಾತ್ರಿಗೆ ಶಿವನ ಕೃಪೆ ಅತ್ಯಂತ ಸಮೀಪದಲ್ಲಿರುತ್ತದೆ ಎಂಬುದೇ ನಂಬಿಕೆ. ಜಾಗರಣೆ ಮತ್ತೆ ಉಪವಾಸದ ಅರ್ಥ. ಶಿವರಾತ್ರಿಯಂದು ಉಪವಾಸ, ಜಾಗರಣೆ, ಪೂಜೆ ಈ ಮೂರಕ್ಕೂ ವಿಶೇಷವಾದಂತಹ ಮಹತ್ವ ಇದೆ. ಉಪವಾಸ ಅಂತ ಅಂದ್ರೆ ಕೇವಲ ಊಟವನ್ನ ಬಿಟ್ಬಿಡೋದು ಅಂತ ಅಲ್ಲ, ಅದು ದೇಹಕ್ಕೆ ವಿಶ್ರಾಂತಿ ಕೊಡೋದು. ಜಾಗರಣೆ ಅಂತ ಅಂದ್ರೆ ನಿದ್ದೆ ತಡೆಯೋದು ಅಂತ ಅಲ್ಲ, ಅದು ಮನಸ್ಸನ್ನ ಜಾಗೃತವಾಗಿಡೋದು. ಒಂದು ರಾತ್ರಿಯಲ್ಲಿ ಅಂದ್ರೆ ಈ ಶಿವರಾತ್ರಿಯ ರಾತ್ರಿಯಲ್ಲಿ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರ ಜಪ ಮನಸ್ಸಿಗೆ ಶಾಂತಿ, ಏಕಾಗ್ರತೆಯನ್ನ ನೀಡುತ್ತೆ ಅನ್ನೋದು ನಮ್ಮ ಭಕ್ತರ ನಂಬಿಕೆ. ಶಿವರಾತ್ರಿಯು ಪೂಜೆಗೆ ಬಹು ಪ್ರಾಶಸ್ತ್ಯವಾದಂತಹ ಸಮಯ. ಆ ದಿನ ರಾತ್ರಿಯಲ್ಲಿ ಮೋಡಗಳಿಲ್ಲದ ಶುಭ್ರ ಆಕಾಶ, ಮಂಗಳಕರ ನಾದ, ಶುಭ್ರ ಚಂದ್ರ, ಸ್ಫೂರ್ತಿ ಹುಟ್ಟಿಸುವಂತಹ ಸಂವೇದನಾಶೀಲ ವಾತಾವರಣವನ್ನ ಕಾಣಬಹುದು. ಈ ಪರ್ವಕಾಲ ಪೂಜೆಗೆ ಪ್ರಶಸ್ತವಾದಂತಹ ಕಾಲವಾಗಿದ್ದು, ಅಂದು ಈಶ್ವರನ ಆರಾಧನೆ ಮಾಡಿದ್ರೆ ಪಾಪ ಕರ್ಮಗಳನ್ನ ಕಳೆದುಕೊಳ್ತಾರೆ ಅನ್ನೋದು ಕೂಡ ಪ್ರತೀತಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಿವರಾತ್ರಿಯ ಕಥೆನೇ ಇದೆ. ಬಹಳ ಹಿಂದಿನ ಕಾಲದಲ್ಲಿ ಒಬ್ಬ ಬೇಟೆಗಾರ ಕಾಡಿನಲ್ಲಿ ಬದುಕ್ತಾ ಇದ್ದ. ಒಂದಿನ ಅವನು ಬೇಟೆಗೆ ಹೋದ್ರೂ ಕೂಡ ಒಂದು ಪ್ರಾಣಿ ಕೂಡ ಸಿಗಲಿಲ್ಲ. ಸಂಜೆ ಆಗ್ತಾ ಕಾಡಿನಲ್ಲಿ ದಾರಿ ತಪ್ಪಿ ಪ್ರಾಣ ಭಯದಿಂದ ಒಂದು ಬಿಲ್ವದ ಮರವನ್ನ ಹತ್ತಿ ಕುಳಿತ. ಆ ರಾತ್ರಿ ಅವನಿಗೆ ತೀವ್ರ ಹಸಿವು, ದಾಹ, ಭಯ. ನಿದ್ದೆ ಮಾಡಿದ್ರೆ ಪ್ರಾಣ ಹೋಗುತ್ತೇನೋ ಅನ್ನೋ ಭಯದಿಂದ ಅವನು ಇಡೀ ರಾತ್ರಿ ಎಚ್ಚರದಲ್ಲೇ ಇರ್ತಾನೆ. ಸಮಯ ಕಳೆಯೋಕೆ ಬಿಲ್ವದ ಎಲೆಗಳನ್ನ ಕಿತ್ತು ಒಂದೊಂದಾಗಿ ಕೆಳಗೆ ಹಾಕ್ತಾನೆ. ಅವನಿಗೆ ಗೊತ್ತಿರಲ್ಲ, ಆ ಮರದ ಕೆಳಗೆ ಶಿವಲಿಂಗ ಒಂದು ಇರುತ್ತೆ. ಅವನು ಹಾಕಿದ ಪ್ರತಿಯೊಂದು ಬಿಲ್ವದ ಎಲೆ ಶಿವಲಿಂಗದ ಮೇಲೆಯೇ ಬೀಳ್ತಾ ಇರುತ್ತೆ ಅಂತ. ಅವನಿಗೆ ಅರಿವಿಲ್ಲದೆ ಉಪವಾಸವೂ ಆಯ್ತು, ಜಾಗರಣೆಯೂ ಆಯ್ತು, ಬಿಲ್ವಾರ್ಚನೆ ಕೂಡ ಆಯ್ತು. ಅವನು ಸತ್ತ ಮೇಲೆ ಶಿವಕಿಂಕರರು ಅವನನ್ನ ಶಿವಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ. ಈ ಕತೆ ಹೇಳೋದು ಭಕ್ತಿಯ ಉದ್ದೇಶ ವಿಧಾನಕ್ಕಿಂತಲೂ ಮುಖ್ಯ ಅನ್ನೋದು. ಯಾಮ ಪೂಜೆ ಮತ್ತೆ ದೇವಾಲಯದ ಆಚರಣೆ. ಶಿವರಾತ್ರಿಯ ರಾತ್ರಿ 4 ಪ್ರಹರಗಳಲ್ಲಿ 4 ಪೂಜೆಗಳನ್ನ ಮಾಡ್ತಾರೆ. ಇದನ್ನೇ ಯಾಮ ಪೂಜೆ ಅಂತ ಕರೀತಾರೆ. ಪ್ರತಿ ಯಾಮದಲ್ಲಿ ಅಭಿಷೇಕ, ಬಿಲ್ವಪತ್ರೆ ಅರ್ಪಣೆ, ದೀಪಾರಾಧನೆ, ಶಿವಸ್ತೋತ್ರ ಪಠಣ. ದೇವಾಲಯಗಳಲ್ಲಿ ರಾತ್ರಿ ಇಡೀ ಗಂಗಾಜಲ ಅಭಿಷೇಕ, ಪಂಚಾಮೃತ ಅಭಿಷೇಕ ನಡೆಯುತ್ತೆ. ಇದು ಕೇವಲ ಆಚರಣೆಯಲ್ಲ, ಇದು ಮನಸ್ಸನ್ನ ಶಿವನಲ್ಲಿ ಲೀನಗೊಳಿಸುವಂತಹ ಒಂದು ಪ್ರಕ್ರಿಯೆ. ಶಿವರಾತ್ರಿಯನ್ನ ಸರಳವಾಗಿ, ವೈಜ್ಞಾನಿಕವಾಗಿ ಕೂಡ ನಾವು ಅರ್ಥ ಮಾಡ್ಕೋಬಹುದು. ಯಾಕೆ ಅಂದ್ರೆ ಶಿವರಾತ್ರಿ ಸಮಯದಲ್ಲಿ ಚಳಿಗಾಲ ಮುಗಿದು ಬೇಸಿಗೆ ಕಾಲ ಆರಂಭ ಆಗ್ತಾ ಇರುತ್ತೆ. ಈ ಸಮಯದಲ್ಲಿ ಉಪವಾಸ ದೇಹವನ್ನ ಹಗುರವಾಗಿಸುತ್ತೆ, ಜಾಗರಣೆ ಮನಸ್ಸನ್ನ ಚುರುಕಾಗಿಸುತ್ತೆ, ಬಿಲ್ವಪತ್ರೆ, ನೀರಿನ ಅಭಿಷೇಕ, ಮಂತ್ರ ಜಪ ಇವೆಲ್ಲವೂ ಕೂಡ ನಮ್ಮ ಮನೋಶಾಂತಿ ಮತ್ತೆ ಏಕಾಗ್ರತೆಯನ್ನ ಹೆಚ್ಚಿಸುತ್ತೆ. ಇದನ್ನ ನಮ್ಮ ಪೂರ್ವಜರು ಅನುಭವದಿಂದ ಅರಿತಿದ್ರು, ಆದ್ರೆ ಈ ಸತ್ಯ ನಮಗ್ ಗೊತ್ತಿಲ್ಲ ಅಷ್ಟೆ. ಶಿವರಾತ್ರಿ ನಮ್ಗೆ ಕೊಡೋ ಸಂದೇಶ ಅಂತ ಅಂದ್ರೆ, ಶಿವ ಅಂತ ಅಂದ್ರೆ ಕೇವಲ ದೇವರಲ್ಲ. ಶಿವ ಎಂದರೆ ಅಹಂಕಾರವನ್ನ ತ್ಯಾಗ ಮಾಡೋದು, ತಾಳ್ಮೆ, ತಪಸ್ಸು, ಶಾಂತಿ. ಈ ಶಿವರಾತ್ರಿಯಲ್ಲಿ ನಾವು ಉಪವಾಸ ಮಾಡಲಾರದೆ ಇದ್ರೂ ಪರವಾಗಿಲ್ಲ,
ಪೂರ್ಣ ಜಾಗರಣೆ ಸಾಧ್ಯವಾಗದೆ ಇದ್ರೂ ಪರವಾಗಿಲ್ಲ, ಒಂದು ದೀಪ ಹಚ್ಚಿ ಒಂದು ಓಂ ನಮಃ ಶಿವಾಯ ಜಪ ಮಾಡಿ ಒಂದು ಕ್ಷಣ ನಿಮ್ಮ ಆತ್ಮವನ್ನ ಪರಿಶೀಲನೆ ಮಾಡಿದರೂ ಅದೇ ನಿಜವಾದಂತಹ ಶಿವಾರಾಧನೆ. ಈ ಮಹಾಶಿವರಾತ್ರಿಯಲ್ಲಿ ಶಿವನ ಕೃಪೆ ನಿಮ್ಮೆಲ್ಲರ ಮೇಲಿರಲಿ. ಮನಸ್ಸಿಗೆ ಶಾಂತಿ, ಬದುಕಿಗೆ ಸ್ಥಿರತೆ, ಹೃದಯಕ್ಕೆ ಬೆಳಕು ಸಿಗಲಿ. ಹರ ಹರ ಮಹಾದೇವ, ಶಂಭೋ ಶಿವಶಂಕರ. ಓಂ ನಮಃ ಶಿವಾಯ.